टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 40% ಕಮಿಷನ್ ಪೇಸಿಎಂ ಅಭಿಯಾನ ನಡೆಸಿ ಬಿಜೆಪಿ ಸರ್ಕಾರವನ್ನೇ ಶೇಕ್ ಮಾಡಿದ್ರು. ಕೇವಲ ಆರೋಪ ಮಾಡಿ ಸುಮ್ಮನಾಗದ ಕಾಂಗ್ರೆಸ್ ಅಧಿಕಾರಕ್ಕೇರಿದ ಬಳಿಕ ತನಿಖಾ ವರದಿಗಾಗಿ ಆಯೋಗವನ್ನು ಕೂಡ ರಚನೆ ಮಾಡಿತು. ಇದೀಗ ಆಯೋಗ ವರದಿ ನೀಡಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕಮಿಷನ್ ಕದನ ಏರ್ಪಟ್ಟಿದೆ. ಬಿಜೆಪಿ ಅವಧಿಯ 40% ಕಮಿಷನ್ ಆರೋಪಕ್ಕೆ ಮರುಜೀವ. ಆಯೋಗದಿಂದ ವರದಿ ಸಲ್ಲಿಕೆ ಶುರುವಾಯಿತು ರಾಜಕೀಯ ಜಟಾಪಟಿ. 40% ಕಮಿಷನ್ ಅಸ್ತ್ರ ಪ್ರಯೋಗಿಸಿ ಅಧಿಕಾರದ ಗದ್ದುಗೇರಿದ ಕಾಂಗ್ರೆಸ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಕಮಿಷನ್ ಬಗ್ಗೆ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ಈ ಆಯೋಗ ಇದೀಗ 20,000 ಪುಟಗಳ ತನಿಖಾ ವರದಿಯನ್ನ ಸಿಎಂಗೆ ಸಲ್ಲಿಸಿದೆ. ಇದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಹೇಳಿದಂತೆ ವರದಿಯಿಂದ ಆರ್ ಅಶೋಕ್ 40% ಕಮಿಷನ್ ವರದಿ ಪಡೆದುಕೊಂಡಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಮುಳುಗಿದ್ದಾರೆ. ತನಿಖೆಗೆ ಯಾವ ದಾಖಲೆ ನೀಡಲಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಯಾವತ್ತು ಕಾಂಗ್ರೆಸ್ ಬರ್ತದೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂಥ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ. ನೀವು ಇದೀಗ 60% ತೆಗೆದುಕೊಳ್ಳೋದು ಎಲ್ಲಿಗೆ ಹೋಗ್ತಿದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ರೆ, ಪ್ರಹ್ಲಾದ್ ಜೋಶಿ ಗೊಡ್ಡು ಬೆದರಿಕೆಗೆ ಹೆದರಲ್ಲ ಅಂತ ಗರಂ ಆದ್ರು. ಯತ್ನಾಳ್ ದಾಖಲೆಗಳಿಲ್ಲ ಅಂತ ಕುಟುಕಿದ್ದಾರೆ. ಆಕ್ಷನ್ ಮಾಡಿ ತಪ್ಪು ಮಾಡಿದವರಿಗೆ ಈಗ 60% ತಗೊಳ್ತಾ ಇದ್ದಾರಲ್ಲ, ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತಾ ಇದೆ ಹೇಳಿದ್ದಾರೆ. ಆಯೋಗದ ರಿಪೋರ್ಟ್ದಲ್ಲಿ ಏನಿದೆ ಅಂತ ನೋಡಿಕೊಂಡು ಆ ನಂತರ ಅದಕ್ಕೆ ಏನು ಬೇಕಾದಂಥ ರಿಯಾಕ್ಷನ್ನು ನಾವು ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಅಗತ್ಯ ಇರುವಂಥ ಕಾನೂನು ಮತ್ತು ರಾಜಕೀಯವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಈ ರೀತಿ ಗೊಡ್ಡು ಬೆದರಿಕೆಯನ್ನು ಮಾಡಿ ಬಿಜೆಪಿಯನ್ನು ನೀವು ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಾಗಮೋಹನ್ ದಾಸರ ಏನು ನೇತೃತ್ವದ ಸಮಿತಿ ಏನಿದೆ, ಇಡೀ ಕಾಂಗ್ರೆಸ್ ಸರ್ಕಾರ ಬಂದ ಹಿಡಿದು ಎಲ್ಲದಕ್ಕೂ ನಾಗಮೋಹನ್ ದಾಸರೇ ಇದ್ದಾರೆ. ಅವ್ರನ್ನೇ ಯಾಕೆ ಮಾಡ್ತಾ ಇದ್ದಾರೆ? ಇನ್ನು ವರದಿಗೆ ನಾವು ಹೆದರಲ್ಲ ಅಂತ ಬಿಜೆಪಿ ನಾಯಕರು ತೊಡೆತಟ್ಟಿ ನಿಂತಿದ್ದಾರೆ. ಆದ್ರೆ ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ತೇವೆ, ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಕೈಪಡೆ ಸವಾಲ್ ಹಾಕಿದೆ. ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ, ಅದ್ರ ಮೇಲೆ ಕ್ರಮ. ನನಗೆ ಮಾಹಿತಿ ಇಲ್ಲ, ರಿಪೋರ್ಟ್ ಯಾವ ರೀತಿ ಇದೆ ಐ ರಿಯಲಿ ಡೋಂಟ್ ನೋ. ಅದು ಯಾವ ರೀತಿ ಕ್ರಮ ತಗೋಬೇಕು ಸರ್ಕಾರ ಗೈಡ್ಲೈನ್ಸ್ ಹಾಕತ್ತೆ ಅದ್ರ ಮೇಲೆ. ದೆನ್ ವಿ ಹ್ಯಾವ್ ಟು ವೇಟ್ ಫಾರ್ ಇಟ್ ಟಿಲ್ ಸಚ್ ಟೈಮ್. ಅದೇನೇ ಹೇಳಿ ಸದ್ಯಕ್ಕೇನೋ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಈ ವರದಿ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರಬೇಕು. ನಂತರವಷ್ಟೇ ಅಸಲಿ ಆಟ ನಡೆಯೋದು. ಈರಣ್ಣ ಬಸವ, ಟಿವಿ9 ಬೆಂಗಳೂರು.